ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ, ಅದು ಕೂಡ ನಾಮಿನೇಷನ್ ರಿಲೇಟೆಡು. ಇವಾಗ ಬಿಗ್ ಬಾಸ್ ಮೈಲಿ ನಾಮಿನೇಷನ್ ಬಿಸಿ ಜೋರಾಗಿದೆ. ಆದರೆ ಈ ನಾಮಿನೇಷನ್ ಬಿಸಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಕೂಡ ಕೊಟ್ಟಿದ್ದಾರೆ. ಅದನ್ನು ಕ್ಯಾಪ್ಷನ್ ಕೂಡ ಹಾಕಿದ್ದಾರೆ, ನಾಮಿನೇಷನಿಂದ ಸೇವ್ ಆಗೋಕ್ಕೆ ಮತ್ತೊಂದು ಚಾನ್ಸ್ ಅಂತ. ಇವಾಗ ಆ ಚಾನ್ಸ್ ಏನು ಕತೆ, ನಮ್ಮ ಸ್ಪರ್ಧಿಗಳು ಏನು ಮಾಡಬೇಕು ಎಲ್ಲದ್ರ ಬಗ್ಗೆ ಡೀಟೇಲಾಗಿ ಮಾತಾಡೋಣ. ಇವಾಗ ಪ್ರೊಮೋ ನೋಡ್ಕೊಬೇಡ, ಆಮೇಲೆ ಡೀಟೇಲಾಗಿ ಮಾತಾಡೋಣ ಬನ್ನಿ. ಒಬ್ಬ ಸದಸ್ಯ ಆಕ್ಟಿವಿಟಿ ರೂಮ್ಗೆ ತೆರಳಬೇಕು. ಉಳಿದ ಸದಸ್ಯ ಮನೆಯಿಂದ ಹೊರ ಕಳಿಸಲು ಇಚ್ಛಿಸಿದ್ದಲ್ಲಿ ಕೆಂಪು ಬಣ್ಣವನ್ನು ಸೂಚಿಸಬೇಕು. ಸ್ಪಂದನ ಅವರು ಇಲ್ಲಿರುವಂತ ಎಲ್ಲ ಕಾಂಪಿಟೇಟರ್ಸ್ ಗಿಂತ ತುಂಬಾನೇ ವೀಕ್. ಟಾಸ್ಕ್ ಎಲ್ಲ ಅದೇ ಒಂದು ಆಡಿ ಸೇಫ್ ಆಗ್ತಾ ಇದ್ದಾರೆ. ಇಲ್ಲಿ ದಿನ ನನ್ನ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಿದ್ದಾನೆ ಅಂಡ್ ಇಸ್ ವೆರಿ ಕನ್ನಿಂಗ್. ನಾಮಿನೇಷನ್ ಇಂದ ಸೇಫ್ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಬಿಗ್ ಬಾಸ್ ನೀಡುತ್ತಾರೆ. ಯಾರು ನಿಮ್ಮನ್ನ ಹೊರ ಕಳಿಸಲು ಬಯಸಿದ್ದಾರೆ ಎಂದು ಊಹಿಸಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ಆ್ಯಂಡ್ ಈ ಪ್ರೊಮೋ ಎಂಡಿಂಗಲ್ಲಿ ಗಿಲ್ಲಿಯವ್ರು ಥಿಂಕ್ ಮಾಡ್ತಿರೋಂಥ ರೀತಿನ ಸಕ್ಕತ್ತಾಗಿ ಝೂಮ್ ಮಾಡಿದ್ದಾರೆ. ಗಿಲ್ಲಿ ಮಾತ್ರ ಮೊದಲಿಕ್ಕಿಂತ ಇವಾಗ ಸಕ್ಕತ್ತಾಗಿ ಆಗ್ತದೆ ಅಂತಲೇ ಹೇಳ್ಬೋದು. ಅವ್ರ ಥಿಂಕಿಂಗ್ ಲೆವೆಲ್ ಏನು ಕತೆ ಅಂತ ಇವತ್ತಿನ ಎಪಿಸೋಡ್ ಗೊತ್ತಾಗುತ್ತೆ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಕರೆಕ್ಟಾಗಿ ಗೆಸ್ ಮಾಡ್ಬೋದು ಅಂತ ಅನ್ಸುತ್ತೆ, ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಜೊತೆಗೆ ಆ್ಯಕ್ಟಿವಿಟೀಸ್ ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದಾರೆ, ಚೆನ್ನಾಗಿದೆ. ಎಲ್ಲರೂ ಕೂಡ ಹೋಗಬೇಕಾಗುತ್ತೆ ಆ್ಯಕ್ಟಿವಿಟೀಸ್ ರೂಮ್ಗೆ. ಅಲ್ಲಿಗೆ ಹೋಗಿ ಒಂದು ಚೇರ್ ಇಟ್ಟಿರ್ತಾರೆ, ಅಲ್ಲಿ ಕುತ್ಕೋಬೇಕು. ಇಲ್ಲಿ ಮನೆಯವರು ವೋಟ್ ಮಾಡಬೇಕಾಗತ್ತೆ. ಯಾರು ಜಾಸ್ತಿ ರೆಡ್ ಅಂತ ಬರುತ್ತೆ ಅವ್ರು ನಾಮಿನೇಟ್ ಆಗ್ತಾರೆ, ಯಾರು ಗ್ರೀನ್ ಜಾಸ್ತಿ ಬರುತ್ತೆ ಅವ್ರು ಸೇವ್ ಆಗ್ತಾರೆ. ಸೊ ಹಂಗೆ ಪ್ರಕಾರ ಎಲ್ಲರೂ ಕೂಡ ನಾಮಿನೇಟ್ ಆಗೋ ಚಾನ್ಸ್ಗಳು ಜಾಸ್ತಿ ಇದೆ. ನೋಡೋಣ ಏನಾಗುತ್ತೆ ಕತೆ ಅಂತ. ಆ್ಯಂಡ್ ಜೊತೆಗೆ ಇಲ್ಲಿ ಒಂದು ಚಾನ್ಸ್ ಕೂಡ ಕೊಟ್ಟಿದ್ದಾರೆ ಓಕೆನಾ ಗೆಸ್ ಮಾಡೋದಕ್ಕೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಇವಾಗ ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಈಗ ಟಿ ವಿಲಿ ಬರ್ತಾ ಇದೆ, ರಾಶಿಕ್ ಅವ್ರು ಕೂತಿರೋಂಥ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಮೇಲೆ. ಆ್ಯಂಡ್ ಇಲ್ಲಿ ಈಗ ಯಾರ್ಯಾರು ಗೆಸ್ ಕೊಟ್ಟಿದ್ದಾರೆ, ಯಾರು ನೋವು ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಒಂದು ವಿಷಯ ಅಬ್ಸರ್ವ್ ಮಾಡಿದ್ರೆ, ನಮ್ಮ ರಕ್ಷಿತಾ ಮತ್ತು ನಮ್ಮ ಕಾವ್ಯ ಆ್ಯಂಡ್ ಗಿಲ್ಲಿ 4 ಜನ ಒಟ್ಟಿಗೆ ಕೂತಿರೋಂಥದ್ದು ರಘುವಣ. ಇನ್ಫ್ಯಾಕ್ಟ್ ಈ ಸೀಸನ್ ಏನಾದ್ರು ಇವ್ರು 4 ಜನ ಕೂಡ ಒಟ್ಟಿಗೆ ಚೆನ್ನಾಗಿ ಇದ್ಬಿಟ್ಟಿದೆ, ಫ್ರೆಂಡ್ಶಿಪ್ ಎಲ್ಲ ಒಂದೇ ಬಾಂಡಿಂಗ್ ಸಕ್ಕತ್ತಾಗಿದ್ದಿರಿ, ಹಿಂಗಿರ್ತಿತ್ತು ಗೈಸ್. ನಾನದು ಅದನ್ನು ನೋಡೋಕೆ ತುಂಬ ಇಷ್ಟಪಡ್ತಿದ್ದೆ. ಮೊದಲು ಸ್ಟಾರ್ಟಿಂಗ್ ಹಂಗೆ ಇತ್ತು, ಹೋಗ್ತಾ ಹೋಗ್ತಾ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗು, ತುಂಬ ಕತೆಗಳಾಯಿತು, ಡಿವೈಡ್ ಆಗಿದೆ. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ ಟೈಮು. ಬಟ್ ಏನಪ್ಪ ಅಂದರೆ ಕಾವ್ಯ ಮತ್ತು ರಕ್ಷಿತಾ ಇಬ್ಬರು ಜೊತೆ ಕೂತಿದ್ದಾರೆ, ಗುಡ್. ಆ್ಯಂಡ್ ಗಿಲ್ಲಿಯವರಾಗ್ಬೋದು, ಸ್ಪಂದನವರಾಗ್ಬೋದು, ಇಲ್ಲಿ ನೀವು ಅವ್ರ ವೋಟಿಂಗ್ದೆಲ್ಲ ನೋಡ್ತಾ ಇರ್ಬೋದು. ಸೊ ಇಲ್ಲಿ ಆಲ್ಮೋಸ್ಟ್ 3-4 ಜನ ಹೆಸರು ಗ್ರೀನ್ ಬಂದಿದೆ, ಇನ್ನು ಮಿಗ್ದವ್ರದ್ದೆಲ್ಲ ರೆಡ್ ಬಂದಿದೆ. ರಾಶಿಕ್ ಅವ್ರಿಗೆ ಯಾರಿಗೆ ಕತೆ ಅಂತ ನೋಡೋಣ. ಆ್ಯಂಡ್ ಜೊತೆಗೆ ಇನ್ನೊಂದರಲ್ಲಿ ಕಾವ್ಯ ಮತ್ತು ಇವರು ರಕ್ಷಿತಾ ಇವರಿಬ್ಬರು ಕೂಡ ರೆಡ್ನ ಇಟ್ಕೊಂಡಿದ್ದಾರೆ. ನೋ ಅಂತ ಯಾರು ಇಟ್ಟಿದ್ದಾರೆ ಕತೆ ಮತ್ತಿನ ಎಪಿಸೋಡ್ಲಿ ನೋಡೋಣ. ಆ್ಯಂಡ್ ಇದಾದಮೇಲೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು, ಇಲ್ಲಿ ಸ್ಪಂದನವ್ರು ಆಗ್ಬೋದು, ಎಲ್ಲರೂ ಕೂಡ ಕೂತಿರಾಗ ಸ್ಪಂದನ ಫೋಟೋ ಆದಮೇಲೆ ಇದನ್ನು ಹಾಕಿದ್ದಾರೆ. ಸೊ ಇಲ್ಲಿ ಕಾವ್ಯವರು ಗ್ರೀನ್ ಕೊಟ್ಟಿರುವಂಥದ್ದು ನೀವು ನೋಡ್ತಿರ್ಬೋದು. ಎಲ್ಲರೂ ಕೂಡ 4 ಗ್ರೀನು, ಇನ್ನು 2, 4, 5 ರೆಡ್ ಆಗಿದೆ. ಸೊ ತಿರ್ಗಾ ನಾಮಿನೇಟ್ ಆಗ್ತಾರೆ ಅವರು ಅಂತಲೇ ಕನ್ಫರ್ಮ್ ಆಗುತ್ತೆ ಇಲ್ಲಿ. ಸೊ ವೋಟಿಂಗ್ ಜಾಸ್ತಿ ರೆಡ್ ಇದೆ ಓಕೆನಾ. ಆಮೇಲೆ ಡಿಸ್ಕಷನ್ ಮಾಡ್ತಾರೆ, ಏನು ಕತೆ ಕಾದು ನೋಡಬೇಕಾಗುತ್ತೆ. ಕಾರಣಗಳೇನು ಕೊಡ್ತಾರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಓಕೆನಾ. ನಾಮಿನೇಟ್ ಮಾಡಿ ಯಾರು ನೇಮ್ನಾರು ನಾಮಿನೇಟ್ ಮಾಡಿ ಪ್ರಾಬ್ಲಮ್ ಅಲ್ಲ, ಬಟ್ ಕಾರಣಗಳು ಕಟ್ಟಾಗಿರಬೇಕಾಗುತ್ತೆ. ಆ್ಯಂಡ್ ಜೊತೆಗೆ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು, ಈಗ ಕೂತಿರೋ ಚೇರ್ಗೆ ರೆಡ್ ಅಂತ ಇದು ಬರ್ತಿದೆ. ಸೊ ರೆಡ್ ಅಂತ ಬಂತು ಅಂದರೆ ಅವ್ರು ನಾಮಿನೇಟ್ ಅಂತ ಕನ್ಫರ್ಮ್ ಆಗುತ್ತೆ. ಈ ಥರ ರೆಡ್ ಬಂದಿದ್ದಂಥ ಸ್ಪರ್ಧಿಗಳು ಅಂತ ಬಂದಾಗ ಇಲ್ಲಿ ತುಂಬ ಜನ ಇದ್ದಾರೆ. ಸ್ಪಂದನ ಅವ್ರು ನಾಮಿನೇಟ್ ಆಗಿದ್ದಾರೆ, ಗಿಲ್ಲಿಯವ್ರು ನಾಮಿನೇಟ್ ಆಗಿದ್ದಾರೆ, ಧನುಷ್ ಅವ್ರು ನಾಮಿನೇಟ್ ಆಗಿದ್ದಾರೆ, ಧ್ರುವಂತ್ ಅವ್ರು ಆಗಿದ್ದಾರೆ, ಮಾಳುವಣ್ಣ, ಸೂರಜ್, ರಕ್ಷಿತ್ ಅವ್ರು ಸೇಫ್ ಆಗಿದ್ದಾರೆ ಅಂತ ಅನ್ಸೋದಾಗಿದೆ. ಮತ್ತು ಅಶ್ವಿನಿ ಗೌಡ ಅವರು ಕೂಡ ಸೇಫ್ ಆಗಿರಬಹುದು ಅಂತ ಅನ್ಸುತ್ತೆ. ಕಾದು ನೋಡ ಎಪಿಸೋಡಲ್ಲಿ ಎಲ್ಲರೂ ಕೂಡ ಪ್ರೊಮೋದಲ್ಲಿ ನಮ್ಗೆ ಅಪ್ಡೇಟ್ ಮಾಡೋದಿಲ್ಲ ಹಾಗಾಗಿ. ಬಟ್ ಏನಪ್ಪ ಅಂದರೆ ಇಲ್ಲಿ ಒಂಥರ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಬಟ್ ಇಲ್ಲಿ ಒಪಿನಿಯನ್ಗಳು ಯಾವ್ಯಾವ ಥರ ಚೇಂಜ್ ಆಗ್ಬೋದು ಕತೆ ಅಂತ ಕಾದು ನೋಡಬೇಕಾಗುತ್ತೆ. ಜೊತೆಗೆ ಇಷ್ಟು ದಿನ ಇದ್ದಂಥ ಒಂದು ಕತೆ ಇವಾಗ ಬದಲಾಗ್ತಿದೆಯಾ, ಅಥವಾ ಸ್ಪರ್ಧಿಗಳು ಯೋಚನೆ ಮಾಡೋಂಥ ರೀತಿಗಳು ಚೇಂಜ್ ಮಾಡ್ಕೊಂಡಿದ್ದಾರೆ, ಎಲ್ಲವೂ ಕೂಡ ಇದೆ. ಆ್ಯಂಡ್ ಇಲ್ಲಿ ಕೆಲವೊಬ್ರದ್ದು ಪರ್ಸ್ಪೆಕ್ಟಿವ್ ಕೂಡ ಇವಾಗ ಚೇಂಜ್ ಆಗಿರ್ಬೋದು ಅಂತ ಅನ್ಸುತ್ತೆ. ಎಲ್ಲರೂ ಕೂಡ ನೋಡೋಣ. ಆ್ಯಂಡ್ ಇವಾಗ ಪ್ರೊಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲಾಗಿ ಮಾತಾಡೋಣ ಬನ್ನಿ. ಒಬ್ಬ ಸದಸ್ಯ ಆಕ್ಟಿವಿಟಿ ರೂಮ್ಗೆ ತೆರಳಬೇಕು. ಉಳಿದ ಆ್ಯಂಡ್ ಗೈಸ್, ನೀವು ಯಾರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಸೆಕ್ಷನ್ ತಿಳಿಸಿ ಓಕೆನಾ. ಸದಸ್ಯ ಮನೆಯಿಂದ ಹೊರ ಕಳಿಸಲು ಇಚ್ಛಿಸಿದ್ದಲ್ಲಿ ಕೆಂಪು ಬಣ್ಣವನ್ನು ಸೂಚಿಸಬೇಕು. ರೆಡ್ ಮೇನು ಸ್ಪಂದನ ಹೆಸರು ತಗೊಂಡಿದ್ದಾರೆ, ಅಶ್ವಿನಿ ಗೌಡರು ತುಂಬ ಜನ ತಗೊಂಡಿದ್ದಾರೆ. ಬಟ್ ಇಲ್ಲಿ ಅಶ್ವಿನಿ ಗೌಡ ಕೊಡ್ತಿರುವಂಥ ಕಾರಣನ ಹೈಲೈಟ್ ಮಾಡಿದ್ದಾರೆ, ಸೂಪರ್. ಸ್ಪಂದನ ಅವರು ಇಲ್ಲಿರುವಂತ ಎಲ್ಲ ಕಾಂಪಿಟೇಟರ್ಸ್ ಗಿಂತ ತುಂಬಾನೇ ವೀಕ್. ಆ್ಯಂಡ್ ಇಲ್ಲಿ ಸ್ಪಂದನವ್ರ ಬಗ್ಗೆ ನಾಮಿನೇಟ್ ಮಾಡಿ ಹೇಳ್ತಿರೋಂಥ ಕಾರಣ ಚೆನ್ನಾಗಿದೆ ಅಂತ ಅನಿಸ್ತು. ಈಗ ಇಲ್ಲಿರೋಂಥ ಸ್ಪರ್ಧಿಗಳಿಗೆ ತುಂಬ ಜನ ಕಂಪೇರ್ ಮಾಡಿಕೊಂಡ್ರೆ ಇವ್ರು ವೀಕ್ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಅಂದರೆ ನನ್ನ ಪ್ರಕಾರ ಕೂಡ ಅವರೇ ವೀಕ್ ಅಂತ ಅನಿಸುತ್ತೆ. ಅಂದರೆ ಇವಾಗ ಹಿಂಗೆ ಗೊತ್ತಾ, ಬಿಗ್ ಬಾಸ್ ಮೇಲೆ ತುಂಬ ಚೆನ್ನಾಗಿದ್ದಾರೆ, ಮಾತಾಡ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಜಾಲಿಯಾಗಿರ್ತಾರೆ. ಬಟ್ ಕಂಟೆಂಟ್ ವೈಸ್ ಅಂತ ಬಂದಾಗ ಅವ್ರ ಕಡೆಯಿಂದ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಬರ್ತಿಲ್ಲ, ಮತ್ತು ಟಾಸ್ಕ್ಗಳು ಕೂಡ ತುಂಬ ಹೈಲೈಟ್ ಆಗಿ ಕೂಡ ಕಾಣಿಸ್ಕೊತಿಲ್ಲ. ಜೊತೆಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ರೇಗಿಸ್ತಿದ್ದಾರೆ ಈ ಬಿಗ್ ಬಾಸ್ ಮೇಲಿರುವಂಥ ಸ್ಪರ್ಧಿಗಳೇ. ಈ ಪ್ರೊಮೋಗಳೆಲ್ಲ ಬಂದಿತ್ತು, ಧನುಷು ಮತ್ತು ಇವರು ಕಾವ್ಯವರೆಲ್ಲರೂ ಕೂಡ ರೇಗಿಸ್ತಾ ಇರ್ತಾರೆ. ನಿಂದೇನಾದ್ರು ವಿಟಿ ಪ್ಲೇ ಮಾಡಿದ್ರೆ ನೀನು ಹಿಂಗೆ ಕೂತಿರೋದೇ ಬರ್ತಾ ಇರುತ್ತೆ ಅನ್ನೋದಾಗ್ಬೋದು, ಏನು ಮಾಡ್ತೀರ ಅನ್ನೋದಾಗ್ಬೋದು. ಜೊತೆಗೆ ರಜತ್ ಕೇಳಿದಂಥ ಪ್ರಶ್ನೆಗೆ ಕೂಡ ನಮ್ಮ ಸ್ಪಂದನ ಕಡೆಯಿಂದ ಉತ್ತರ ಇರೋದಿಲ್ಲ. ಯಾವುದಾದ್ರು ಒಂದು ಹೈಲೈಟ್ ಆಗೋ ರೀತಿ ಒಂದು ಹೇಳು ಅಂತ ಬಂದಾಗಲೂ ಕೂಡ ಹೇಳಲ್ಲ. ಅಂದರೆ ಅವ್ರ ಹತ್ರ ಇಲ್ಲ ಉತ್ತರಗಳು ಓಕೆನಾ. ಆ್ಯಂಡ್ ಜೊತೆಗೆ ವೀಕೆಸ್ಟ್ ಕಂಟೆಸ್ಟೆಂಟ್ ಅಂತ ರಾಶಿಗೆ ಕೂಡ ಕೊಟ್ಟಾಗ ಅದನ್ನು ಡಿಫೆಂಡ್ ಮಾಡ್ಕೊಳಕ್ಕೆ ಅವ್ರ ಕೈಲಿ ಆಗಲಿಲ್ಲ.
ಅವ್ರು ಪಾಯಿಂಟ್ಗಳು ಇಟ್ಕೊಂಡು ಮಾತಾಡ್ಬೋದಾಗಿತ್ತು. ಅಂದರೆ ತಾವು ಪ್ರೂವ್ ಮಾಡ್ಕೊಂಡಿದ್ರೆ ಖಂಡಿತವಾಗ್ಲೂ ಸ್ಟ್ರಾಂಗ್ ಅಂತ ಹೇಳ್ಬೋದಾಯಿತು. ಈಗ ಅವ್ರ ಕಡೆಯಿಂದ ಏನೂ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನನಗೆ ಯಾವಾಗ ಅವ್ರದ್ದು ಒಂದು ಗ್ರಾಫ್ ಚೆನ್ನಾಗಿ ಅನಿಸಿತ್ತು ಅಂದರೆ ಈ ಗೆಸ್ಟ್ಗಳು ಬಂದರು ಗೊತ್ತಾ, ಆ ಟೈಮಲ್ಲಿ 2 ಜವಾಬ್ದಿನ ತುಂಬ ಚೆನ್ನಾಗಿ ಮಾಡ್ತಾರೆ. ಅವೆಲ್ಲ ಕೂಡ ನನಗೆ ವಾವ್ ಸೂಪರ್, ಇವಾಗ ಸ್ವಲ್ಪ ಸಖತ್ತಾಗಿ ಪಿಕಪ್ ಆಗ್ತಿದ್ದಾರೆ ಅಂತ ಅನಿಸಿದ್ದು ಓಕೆನಾ. ಬಟ್ ಹೋಗ್ತಾ ಹೋಗ್ತಾ ತಿರ್ಗಾ ಡೌನ್ ಆಗ್ತಿದೆ. ಅಂದರೆ ಜವಾಬ್ದಾರಿಗಳು ಕೊಟ್ಟಾಗ ಮಾಡ್ತಾರೆ ಇಲ್ಲ ಅಂತ ಹೇಳಲ್ಲ, ಬಟ್ ಅವ್ರದ್ದೇ ಆದಂಥ ಒಂದು ರೀತಿ ಏನಾದ್ರು ಮಾಡ್ತಾರ ಅಂತ ವೆಯ್ಟ್ ಮಾಡ್ತಿದ್ರೆ ಅದು ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಜೊತೆಗೆ ಒಂದು ಗ್ರೂಪ್ ಟಾಸ್ಕ್ಗಳಾದಾಗಲೂ ಕೂಡ ಅವರ ಕಾಂಟ್ರಿಬ್ಯೂಷನ್ ಇಲ್ಲ, ಅಥವಾ ಅವರಿಂದ ಸೋಲೋಂಥ ಚಾನ್ಸ್ಗಳು ಕೂಡ ಇದೆ, ಅಥವಾ ಟೀಮ್ ಅವು ಕೂಡ ಗೆಲ್ಲಕ್ಕಾಗ್ತಿಲ್ಲ. ಅದು ಲಕ್ ಅಂತಿರೋ ಬ್ಯಾಡ್ ಲಕ್ ಅಂತಿರೋ ಅದೇನೋ ನಿಮ್ಗೆ ಬಿಟ್ಟಿದ್ದು ಓಕೆನಾ. ಸೊ ಅವ್ರು ಬ್ಯಾಡ್ ಲಕ್ ಅಂತ ಅಂದ್ಕೊಂಡ್ರು ಹಂಗೆ, ಅಥವಾ ಒಂದು ಎಫರ್ಟ್ ಹಾಕಿಲ್ಲ, ಒಂದು ಸ್ಟ್ರಾಟಜಿ ಕರೆಕ್ಟಾಗಿ ಯೂಸ್ ಮಾಡಿಲ್ಲ, ಗೇಮ್ಗಳು ಚೆನ್ನಾಗಿ ಆಡ್ತೀನಿ ಅಂತ ಕೂಡ ಅನ್ಕೋಬೋದು. ನೀವು ಹೆಂಗೆ ಅನ್ಕೋತೀರೋ ಆ ಥರ ವಿಷಯಗಳು ಹೋಗುತ್ತೆ. ಬಟ್ ಏನಪ್ಪ ಅಂದರೆ ಪ್ರೂವ್ ಮಾಡ್ಕೊಳ್ಳೋ ರೀತಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂಡಿಲ್ಲ, ಹಾಗಾಗಿ ಅವ್ರು ವೀಕ್ ಕಂಟೆಸ್ಟೆಂಟ್ ಅಂತ ನನಗೂ ಅನಿಸುತ್ತೆ. ನಿಮ್ಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಇದಾದಮೇಲೆ ಧನುಷ್ ಅವ್ರ ಫೋಟೋ ತೋರಿಸಿದ್ದಾರೆ, ಅದಾದಮೇಲೆ ರಕ್ಷಿತ್ ಅವ್ರ ರಿಯಾಕ್ಷನ್ ಇದು. ಟಾಸ್ಕ್ ಎಲ್ಲ ಅದೇ ಒಂದು ಆಡಿ ಆಡಿ ಸೇಫ್ ಆಗ್ತಾ ಇದ್ದಾರೆ. ಸೊ ಆ್ಯಕ್ಚುಲಿ ರೈಟ್ ಜಡ್ಜ್ಮೆಂಟ್ ಅಂತ ಅನ್ಸುತ್ತೆ. ಬರೀ ಇವ್ರು ಒಬ್ಬರಿಗೆ ಮಾತ್ರ ಈ ಥರ ರೀಸನ್ ಹೇಳ್ತಾರೆ, ಬೇರೆಯವ್ರಿಗೆ ಏನು ಹೇಳ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ. ರಕ್ಷಿತಾ ಆ್ಯಕ್ಚುಲಿ ಗುಡ್ ಪಾಯಿಂಟ್ ಅಂತ ಅನಿಸುತ್ತೆ. ಈಗ ಧನುಷ್ ಅವ್ರು ಅಂತ ಬಂದಾಗ ಟಾಸ್ಕ್ ಅಂತ ಧನುಷ್ ಅಂತ ಬಂದರೆ ನಾನು ಇವಾಗ ಹೇಳ್ತೀನಿ ಟಾಸ್ಕ್ ಕಿಂಗ್ ಅಂತಲೇ ಹೇಳ್ತೀನಿ. ಈ ಸೀಸನ್ನ ಟಾಸ್ಕ್ ಮಾಸ್ಟರ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಬಟ್ ಧನುಷ್ ಅವ್ರು ಅದನ್ನು ಬಿಟ್ಟು ಬೇರೆ ಏನಾದ್ರು ಒಂದು ಅವ್ರು ಕೂಡ ಈ ಒಂದು ಆ್ಯಕ್ಟಿಂಗ್ ಫೀಲ್ಡಿಂದ ಬಂದಿರೋದ್ರಿಂದ ಒಂದು ಎಂಟರ್ಟೈನ್ಮೆಂಟ್ನಲ್ಲಿ ಏನೋ ಮಾಡ್ಬೋದಾಗಿತ್ತೇನೋ, ಮತ್ತು ಒಂದಿಷ್ಟು ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ ಓಕೆನಾ. ಇನ್ಫ್ಯಾಕ್ಟ್ ಅವ್ರಿಗೆ ಸ್ಟಾರ್ಟಿಂಗ್ ಟೈಮಿಗೆ ಇನ್ನೂ ಚೆನ್ನಾಗಿ ಸಪೋರ್ಟ್ ಸಿಗ್ತಾಯಿತ್ತು. ಹೋಗ್ತಾ ಹೋಗ್ತಾ ಸ್ವಲ್ಪ ನೆಗೆಟಿವ್ ಆಗಿದೆ, ಅದು ಕೆಲವು ಕಾರಣಗಳಿಗೆ ಓಕೆನಾ. ಬಟ್ ಅದೆಲ್ಲವೂ ಕೂಡ ಅಷ್ಟು ಅಂದರೆ ವರ್ತಿಲ್ಲ. ಮಾತಾಡಿದ್ರು ಅನ್ನೋ ವಿಷಯ ಇಟ್ಕೊಂಡೆ ತುಂಬ ಜನ ನೆಗೆಟಿವ್ ಮಾಡ್ತಾರೆ. ಅದು ಬಿಡಿ, ಮನುಷ್ಯ ಮಾತಾಡೋದೇ ತಪ್ಪು ರೀತಿ ಇದೆ ಈ ಜಗತ್ತಲ್ಲಿ, ಅಥವಾ ಈ ಬಿಗ್ ಬಾಸಲ್ಲಿ, ಅದು ಬೇರೆ ವಿಷಯ. ಬಟ್ ಏನಪ್ಪ ಅಂದರೆ ಇಲ್ಲಿ ಮೇನಾಗಿ ಅಂತ ಬಂದಾಗ ಧನುಷ್ ಅಂತ ಬಂದರೆ ಟಾಸ್ಕ್ ಖಂಡಿತವಾಗ್ಲೂ ರಕ್ಷಿತ್ ಅವ್ರು ಹೇಳ್ತಿರೋದು ರೈಟ್ ಇದೆ. ಆದರೆ ನಾನು ಹೇಳುವಂಥದ್ದು ಆ ಟಾಸ್ಕ್ ಅವರು ಏನಾದ್ರು ಮಾಡ್ತಿದಾರಲ್ವಾ, ಆ ಟಾಸ್ಕ್ ಅಂತ ಬಂದಾಗ ಧನುಷ್ ಕಾಣಿಸ್ಕೊತಿರ್ತಾರಲ್ವಾ, ಸೇವ್ ಆಗ್ತಿದಾರಲ್ವ, ಜನ ಓಟ್ ಮಾಡ್ತಿದಾರಲ್ವಾ. ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ, ಏನಪ್ಪ ಅಂದರೆ ಬೇರೆ ಯಾರೋ ತುಂಬ ಜನ ಇಲ್ಲಿ ಏನು ಮಾಡದೇ ಇರೋರು ಇದ್ದಾರೆ, ಅವ್ರನ್ನ ಯಾಕೆ ನೀವು ನಾಮಿನೇಟ್ ಮಾಡಲ್ಲ ಅಂತ ಕೂಡ ಬರುತ್ತೆ. ಬಟ್ ಇಲ್ಲಿ ಅವ್ರನ್ನೂ ಕೂಡ ನಾಮಿನೇಟ್ ಮಾಡಿರ್ಬೋದು, ರೆಡ್ ಹಿಡಿದಿರ್ಬೋದಲ್ವಾ. ಸೊ ಹಾಗಾಗಿ ಅದನ್ನು ಕೂಡ ಕನ್ಸಿಡರ್ ಮಾಡಬೇಕಾಗುತ್ತೆ. ಬಟ್ ಏನಪ್ಪ ಅಂದರೆ ಪಾಯಿಂಟ್ ಅಂತ ಬಂದಾಗ ಹೌದು, ಇವ್ರ ಪೊಟೆನ್ಷಿಯಲ್ ತಕ್ಕಂತೆ ಬರೀ ಟಾಸ್ಕ್ನೇ ಆಡ್ಕೊಂಡು ಹೋದರೆ ವರ್ಕೌಟ್ ಆಗಲ್ಲ, ಒಂದಿಷ್ಟು ಕಾಂಟ್ರಿಬ್ಯೂಷನ್ ಬೇರೆ ಕಡೆ ಕೂಡ ಬರಬೇಕಾಗುತ್ತೆ. ಆ ಥರ ಪಾಯಿಂಟ್ಗಳು ನೋಡಿದಾಗ ರಕ್ಷಿತ್ ಹೇಳ್ತಿರೋದು ರೈಟ್ ಅಂತ ಅನಿಸುತ್ತೆ. ಜೊತೆಗೆ ಇವಾಗ ರಕ್ಷಿತ್ ಅವರು ಸ್ಪಂದನ ವಿಷಯದಲ್ಲಿ ಏನೋ ಚೇಂಜ್ ಮಾಡ್ಕೋತಾರೆ ಅಂತ ಕಾದು ನೋಡ್ಬೇಕು ನಾನು. ಅದಾಗೋ ಡೌಟ್ ಇದೆ, ಯಾಕಂದ್ರೆ ರೆಡ್ ಅಂತ ಹಿಡಿದಿರೋ ರೀತಿ ಕಾಣಿಸ್ತು ಸ್ಪಂದನ ಫೋಟೋ ಬಂದಾಗ. ಬಟ್ ಕಾರಣ ಏನು ಕೊಡ್ತಾರೆ, ಹಳೆ ಕಥೆಗಳನ್ನ ಇಟ್ಕೊಂಡು ಕೊಡ್ತಾರಾ, ಅಥವಾ ಹೊಸ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ರು ಗೊತ್ತಾ, ಇವತ್ತಿನ ಪರ್ಸ್ಪೆಕ್ಟಿವ್, ಇವತ್ತಿನ ದಿನ ಹೊಸ ಪರ್ಸ್ಪೆಕ್ಟಿವ್ ಅಂತ ಅದನ್ನ ಇಟ್ಕೊಂಡು ನೋಡ್ತಾರಾ, ಏನು ಕತೆ ಎಲ್ಲನೂ ಕೂಡ ವೇಟ್ ಮಾಡಿ ನೋಡಬೇಕಾಗುತ್ತೆ. ನೋಡುವ ಎಪಿಸೋಡ್ ಯಾವ ಥರ ಹೋಗುತ್ತೆ ಏನು ಕತೆ ಅಂತ. ಮತ್ತು ಈಗ ರಕ್ಷಿತ್ ಅವ್ರು ಕೊಟ್ಟಂಥ ಕಾರಣ ನಿಮ್ಗೆ ಓಕೆನಾ? ನನಗಂತೂ ಆ್ಯಕ್ಚುಲಿ ಓಕೆ ಅಂತ ಅನಿಸಿದೆ, ಬಿಕಾಸ್ ಸತ್ಯ ಇದೆ. ಬಟ್ ಅದೇನೇ ಮನೆಯಿಂದ ಆಚೆ ಹೋಗೋದಕ್ಕೆ, ಆಚೆ ಕಳಿಸೋದಕ್ಕೆ ಅದು ವರ್ತಾ ಅಥವಾ ಸರಿನಾ ಅಂದರೆ ಇದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ಅದನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕಂದರೆ ಯಾವಾಗಲೂ ಕೂಡ ಇವರು ಕೂಡ ಹೇಳ್ತಿದ್ದಂಥದ್ದು ವೀಕ್ ಕಂಟೆಸ್ಟೆಂಟ್ ಅಂತಲ್ವಾ. ಸೊ ಈಗ ಧನುಷ್ ಅವ್ರು ವೀಕ್ ಕಂಟೆಸ್ಟೆಂಟ್ ಆಗ್ತಾರಾ, ಟಾಸ್ಕ್ ಆಡ್ತಿರೋದು ಲೆಕ್ಕಕ್ಕೆ ಬರಲ್ವಾ, ಇದೆಲ್ಲ ಕೂಡ ಬರುತ್ತೆ. ಇಲ್ಲಿರೋ ಎಲ್ಲ ಸ್ಪರ್ಧಿಗಳು ಕೂಡ ಸತ್ಯಗಳು ಹೇಳ್ತಾರೆ ಓಕೆನಾ. ನಿಜವಾಗ್ಲೂ ಈ ನಾಮಿನೇಷನ್ ಪ್ರಕ್ರಿಯೆ ಅಂತ ಬಂದಾಗ ಎಲ್ಲರೂ ಸತ್ಯನೇ ಹೇಳ್ತಾರೆ. ಆದರೆ ಈಗ ನೀವು ಸತ್ಯ ಹೇಳ್ಬೇಕಾದ್ರೆ ಆ ಪಾಯಿಂಟ್ ಏನಿದೆ ಅದು ಕಳಪೆ ಹೋಗೋದಕ್ಕೆ ಡಿಸರ್ವ್ ಇದೆಯಾ, ಮನೆಯಿಂದ ಆಚೆ ಹೋಗೋದಕ್ಕೆ ಡಿಸರ್ವ್ ಇದೆಯಾ, ಈ ಪಾಯಿಂಟ್ ಬರುತ್ತೆ. ಈ ಬಂದಾಗಲೇ ತುಂಬ ವಿಷಯಗಳು ಬೇರೆ ಥರ ಆಗುತ್ತೆ ಅಂತ ಹೇಳ್ಬೋದು. ನೋಡುವ ಎಪಿಸೋಡ್ ಏನಾಗುತ್ತೆ ಏನು ಕತೆ ಅಂತ ಓಕೆನಾ. ಯಾಕಂದರೆ ಎಲ್ಲರಿಗೂ ವೀಕ್ ಕಂಟೆಸ್ಟೆಂಟ್ ಅಂತಲೇ ಕೊಡಬೇಕಾಗುತ್ತೆ, ಮತ್ತು ವೀಕ್ ಕಂಟೆಸ್ಟೆಂಟ್ ಅಂತ ಯಾಕೆ ಅನ್ಕೋತಿದ್ದೀರಂತ ನೀವು ಕೊಡಬೇಕಾಗುತ್ತೆ, ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಆ ಕಾರಣಗಳು ನಾವು ಇಲ್ಲಿ ಕೂತ್ಕೊಂಡು ಹೇಳೋದಷ್ಟು ಈಸಿ ಇರೋದಿಲ್ಲ, ಅಲ್ಲಿಗೆ ತುಂಬ ಕಷ್ಟ. ಅದನ್ನೇ ಧ್ರುವಂತ ನೆನೆ ಹೇಳಿದ್ದ ಎಪಿಸೋಡಲ್ಲಿ ಓಕೆನಾ. ಇವಾಗ ಮುಂದೆ ನೋಡೋಣ ಬನ್ನಿ. ಅವನು ಇಲ್ಲಿ ದಿನ ನನ್ನ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತಿದ್ದಾನೆ. ಗಿಲ್ಲಿ, ಸೊ ರಾಶಿಕಾ ಶೆಟ್ಟಿ ಅವ್ರ ಪ್ರಕಾರ ಗಿಲ್ಲಿ ದಿನಕ್ಕೆ ಒಂದೊಂದು ಒಂಥರ ಊಸರವಳಿ ಅಂತ ಹೇಳೋ ರೀತಿ ಇದೆ. ಒಂದೊಂದು ಕ್ಯಾರೆಕ್ಟರ್ನ ಪ್ರತಿದಿನ ಒಂದೊಂದು ಥರ ಕ್ಯಾರೆಕ್ಟರ್ ಇರ್ತಾರೆ, ಒಂದೇ ಥರ ಇಲ್ಲ ಅಂತ. ಇಲ್ಲಿವರೆಗೂ ನನಗೆ ಪರ್ಸನಲ್ಸ್ ಇದ್ದೇನಪ್ಪ ಅಂದರೆ ಗಿಲ್ಲಿ ಅವತ್ತು ಹೆಂಗಿದ್ದಾರೋ ಇವತ್ತು ಅದೇ ರೀತಿ ಇರುವಂಥದ್ದು. ಜೊತೆಗೆ ಅದೇ ಸ್ಟ್ರಾಟಜಿ, ಅದೇ ಗೇಮು, ಅವ್ರು ಆಡ್ತಿರುವಂಥ ಆಟದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ಆ್ಯಂಡ್ ನಿಜ ಹೇಳಬೇಕು ಎಷ್ಟೋ ವಿಷಯಗಳು ಬಂದುಬಿಟ್ಟಿದೆ ಈ ಬಿಗ್ ಬಾಸ್ ಮೇಲೆ. ಅವ್ರು ಚೇಂಜ್ ಆಗೋ ರೀತಿ ಫೋರ್ಸ್ಫುಲಿ ಚೇಂಜ್ ಆಗಲೇಬೇಕು ಅನ್ನೋ ರೀತಿ ಓಕೆನಾ. ಆದರೂ ಕೂಡ ಗಿಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅವತ್ತು ಡೇ 1ಅಲ್ಲಿ ಹೆಂಗಿದ್ರು ಇವಾಗಲೂ ಹಾಗೇನೆ, ಅದೇ ಕತೆ, ಅದೇ ಮಾತು, ಅದೇ ಕ್ಲಾರಿಟಿ. ಸೊ ಎಲ್ಲೂ ಕೂಡ ಅವ್ರು ದಾರಿ ತಪ್ಪಿದ್ದಾರೆ, ಅಥವಾ ಕ್ಲಾರಿಟಿ ಇಲ್ಲ, ಅಥವಾ ಬದಲಾಗ್ತಾನೆ ಹೋಗ್ತಾ ಇದ್ದಾರೆ, ಈ ಥರ ಅನಿಸಿಲ್ಲ. ಹಾಗಾಗಿ ನನಗೆ ಅನಿಸಿಲ್ಲ, ಬಟ್ ಅವ್ರಿಗೂ ರಾಶಿಕಾ ಶೆಟ್ಟಿಯವ್ರಿಗೂ ಅನಿಸಿರ್ಬಾರ್ದು ಅಂತೇನಿಲ್ಲ. ಅವ್ರಿಗೆ ಯಾಕೋ ಒಂದು ಅನಿಸಿರುತ್ತೆ, ಅದನ್ನೇ ಯಾವ ಥರ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗುತ್ತೆ ಓಕೆನಾ. ನೋಡೋಣ. ಇಸ್ ವೆರಿ ಕನ್ನಿಂಗ್ ಅಂತ ಹೆಂಗೆ ಹೇಳ್ತಿದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ, ಬಟ್ ಅವ್ರಿಗೆ ಅನಿಸಿರ್ಬೋದು. ಆ್ಯಂಡ್ ನಿಜ ಹೇಳಬೇಕು ಅಂದರೆ ರಾಶಿಕಾ ಶೆಟ್ಟಿ ಮತ್ತು ಗಿಲ್ಲಿ ಇವರಿಬ್ಬರ ಮಧ್ಯೆ ಕೋಲ್ಡ್ ವಾರ್ ಶುರು ಆಗೋಗಿದೆ ತುಂಬ ದಿನಗಳಿಂದನೇ. ಅದು ಕಂಟಿನ್ಯೂ ಆಗ್ತಾನೇ ಹೋಗ್ತಾ ಇದೆ, ಅದು ಸ್ಟಾಪ್ ಆಗ್ತಾ ಇಲ್ಲ. ಅದು ಯಾಕೆಂದ್ರೆ ನನಗೂ ಅರ್ಥ ಆಗ್ತಿಲ್ಲ. ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ವಿಷಯಗಳು ಇದು ಕಂಟಿನ್ಯೂ ಆಗಿ ಹೋಗ್ತಾನೆ ಇದೆ, ಸ್ಟಾಪ್ ಆಗಂಗೆ ಕಾಣಿಸ್ತಿಲ್ಲ. ಆ್ಯಂಡ್ ಹಳೆ ವಿಷಯಗಳು ಕೂಡ ಬರ್ತಾ ಇದೆ ಇಲ್ಲಿ. ಸೊ ಎಷ್ಟು ಸರಿ ಹಳೆ ವಿಷಯ ಇಟ್ಕೊಂಡೇ ಮಾತಾಡೋವಂಥದ್ದು. ಬಟ್ ಎಲ್ಲ ಸ್ಪರ್ಧಿಗಳ ಕೆಲಸ ಮಾಡ್ತಾರೆ, ಪರಿಹಾರ ಒಬ್ಬರಿಬ್ಬರಲ್ಲ ಬಿಡಿ. ಇಂದ ಸೇಫ್ ಮಾಡಿಕೊಳ್ಳಲು ಒಂದು ಅವಕಾಶವನ್ನು ಬಿಗ್ ಬಾಸ್ ನೀಡುತ್ತಾರೆ. ಆ್ಯಕ್ಚುಲಿ ಇದು ಒಳ್ಳೆ ಚಾನ್ಸ್ ಗುರು. ಎಷ್ಟು ಸಲ ಈ ಥರ ಚಾನ್ಸ್ಗಳು ಸಿಗುತ್ತೆ, ಬಟ್ ಇದು ತುಂಬ ಕಷ್ಟವಾಗಿರುವಂಥ ಚಾನ್ಸ್. ಲಕ್ಕು ಇರಬೇಕು, ಈ ಮೈಂಡ್ ಎಷ್ಟು ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ನೋಡ್ಬೇಕು. ಇವಾಗ ಇಲ್ಲಿರುವಂಥ ಸ್ಪರ್ಧಿಗಳು ಯಾರಾದರೂ ಕರೆಕ್ಟಾಗಿ ಗೆಸ್ ಮಾಡಿದ್ರು ಅಂದರೆ
ಇಲ್ಲಿ ತುಂಬ ಬುದ್ಧಿವಂತರಿದ್ದಾರೆ ಅಂತ ನಾವು ಹೇಳ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿ ಈ ಗೇಮ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಇವಾಗ ಯಾರು ಕರೆಕ್ಟಾಗಿ ಗೆಸ್ ಮಾಡ್ತಾರೋ ಅವರು ಎಷ್ಟೊಂದು ಸ್ವಲ್ಪ ತಪ್ಪಾಗ್ಬೋದು, ಎಲ್ಲನೂ ಕರೆಕ್ಟಾಗಿ ಗೆಸ್ ಮಾಡೋಕ್ಕಾಗಲ್ಲ, ಓಕೆನಾ. ಬಟ್ ಅವ್ರು ಗೆಸ್ ಮಾಡೋಂಥ ಪರ್ಸೆಂಟೇಜ್ ಇದೆಯಲ್ಲ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ ಇವತ್ತು ಎಪಿಸೋಡಲ್ಲಿ. ನಿಜವಾಗ್ಲೂ ಅದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಈ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡು ಆಟ ಆಡ್ತಿದ್ದಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅನಲೈಸ್ ಮಾಡ್ತಿದ್ದಾರೆ, ಅಬ್ಸರ್ವ್ ಮಾಡ್ತಾರೆ ಅಂತ ಕ್ಲಿಯರಾಗಿ ಗೊತ್ತಾಗುತ್ತೆ, ಓಕೆನಾ. ಯಾರ್ಯಾರು ನಿಮ್ಮನ್ನ ಹೊರ ಕಳಿಸಲು ಬಯಸಿದ್ದಾರೆ ಎಂದು ಊಹಿಸಬೇಕು. ಬಿಗ್ ಬಾಸ್ ಇಂದು ರಾತ್ರಿ 9:30ಕ್ಕೆ. ನನಗೆ ಆ್ಯಕ್ಚುಲಿ ಗಿಲ್ಲಿ ಅವ್ರನ್ನ ಫೋಕಸ್ ಮಾಡಿದಂಥ ರೀತಿ, ಗಿಲ್ಲಿ ಯೋಚನೆ ಮಾಡ್ತಂಥ ರೀತಿ ಇದೆಯಲ್ಲ ಅದು ಪರ್ಸನ್ ತುಂಬ ಇಷ್ಟ ಆಯಿತು. ಗುಡ್, ಸಾಕಾಗಿ ಕಾಣ್ತಿದ್ದಾರೆ, ನಂಗೆ ಇಷ್ಟ ಆಯ್ತಪ್ಪ ಲುಕ್ ವೈಸ್, ಓಕೆನಾ. ಸೊ ನಿಮಗೆ ಅನ್ಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಮ್ಮ ಪ್ರಕಾರ ಯಾರು ಗೆಸ್ ಮಾಡುವಂತ ಅನ್ಸುತ್ತೆ? ನನ್ನ ಪ್ರಕಾರ ಧ್ರುವಂತೂ ಮೇ ಬಿ ಇಲ್ಲ, ರಘುವಣ್ಣ ಕೂಡ ಗೆಸ್ ಮಾಡ್ಬೋದು. ಗಿಲ್ಲಿ ಚಾನ್ಸಸ್ ಜಾಸ್ತಿ ಇದೆ ಗೆಸ್ ಮಾಡೋಂಥದ್ರಲ್ಲಿ. ನೋಡುವ ಏನು ಮಾಡ್ತಾರೆ, ಏನು ಕತೆ ಅಂತ ಕಾದು ನೋಡೋಣ, ಓಕೆನಾ. ಸೊ ಇದಿಷ್ಟು ನನ್ನ ರಿವ್ಯೂ ಆಗಿತ್ತು. ನಿಮ್ಮ ರಿವ್ಯೂ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ. ಸಿಗೋಣ ಮತ್ತೆ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.